Liquidation of companies ಅಲ್ಲಿ ನೆಕ್ಸ್ಟ್ ಫಾರ್ಮ್ ನೋಡೋದಾದ್ರೆ ಜ್ಯೋತಿ ಕಂಪನಿ ಲಿಮಿಟೆಡ್ ವೆಂಟ್ ಇಂಟು ವಾಲಂಟರಿ liquidation on 31st March 2015, on which date the position of the company was as follows: 2000 preference shares of rupees 10 each. ಸೊ ಪ್ರಿಫರೆನ್ಸ್ ಶೇರ್ಸ್ ಇರೋದು ಎಷ್ಟಪ್ಪ ಅಂದ್ರೆ 2000 ಶೇರ್ಸ್ ಇದೆ. ಫೇಸ್ ವ್ಯಾಲ್ಯೂ ಬಂದು 10 rupees ಕೊಟ್ಟಿದ್ದಾನೆ. 5000 ಎ ಈಕ್ವಿಟಿ ಶೇರ್ಸ್ ಆಫ್ rupees 10 ಈಚ್ ₹9 ಪೇಡ್ ಅಪ್ ಅಂತ ಹೇಳಿದಾರೆ. ಸೊ 5000 ಎ ಟೈಪ್ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತಿದ್ದಾರೆ 10 rupees ಈಚು, ಬಟ್ 9 ಪೇಡ್ ಅಪ್ ಅಂತ ಹೇಳಿದ್ದಾರೆ. ಸೊ ಏನಪ್ಪ ಅಂತಂದ್ರೆ ಪಾರ್ಟ್ಲಿ ಪೇಡ್ ಅಪ್ ಅಂತಂದ್ರೆ ನಾಟ್ ಫುಲ್ಲಿ ಪೇಡ್ ಅಪ್ ಶೇರ್ಸು. ಫುಲ್ಲಿ ಪೇಡ್ ಆಗಿಲ್ಲ, ಏನಾಗಿದೆ ಅಂದರೆ ₹1 ಬ್ಯಾಲೆನ್ಸ್ ಇದೆ. 5000 ಬಿ ಈಕ್ವಿಟಿ ಶೇರ್ಸ್ ಆಫ್ rupees 10 ಈಚ್. ಬಿ ಟೈಪ್ ಆಫ್ ಈಕ್ವಿಟಿ ಶೇರ್ಸು 5000 ಶೇರ್ಸ್ ಇಶ್ಯೂ ಮಾಡ್ತಿದ್ದಾರೆ. ಫೇಸ್ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 10 ಈಚ್ ಅಟ್ ₹8 ಪರ್ ಶೇರ್ ಪೇಡ್ ಅಪ್ ಅಂತ ಹೇಳಿದ್ದಾರೆ. ಇದು ಅಷ್ಟೇ, ಬಿ ಟೈಪ್ ಆಫ್ ಈಕ್ವಿಟಿ ಶೇರ್ಸು ನಾಟ್ ಫುಲ್ಲಿ ಪೇಡ್ ಅಪ್ ಓನ್ಲಿ ₹8. ಪೇಡ್ ಅಪ್ ಆಗಿದೆ ಎಷ್ಟಪ್ಪ ₹8 ಮಾತ್ರ. ಅಂಡರ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ದ ಪ್ರಿಫರೆನ್ಸ್ ಶೇರ್ಸ್ ಆಫ್ ಪ್ರಿಯಾರಿಟಿ ಎಸ್ ಟು ದ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಓವರ್ ದ ಈಕ್ವಿಟಿ ಶೇರ್ಸ್. ರೀಪೇಮೆಂಟ್ ಆಫ್ ಕ್ಯಾಪಿಟಲಲ್ಲಿ ಫಸ್ಟ್ ಪ್ರಯಾರಿಟಿಗೋಷ್ಟು ಪ್ರಿಫರೆನ್ಸ್ ಶೇರ್ಸ್, ನೆಕ್ಸ್ಟ್ ಪ್ರಯಾರಿಟಿಗೋಷ್ಟು ಈಕ್ವಿಟಿ ಶೇರ್ಸ್ ಅಂತ ಹೇಳಿದ್ದೇನೆ. ಫಿಕ್ಸ್ಡ್ ಅಸೆಟ್ಸ್ ರಿಯಲೈಸ್ಡ್ ₹18,000. ಫಿಕ್ಸ್ಡ್ ಅಸೆಟ್ಸ್ ರಿಯಲೈಸ್ಡ್ ₹18,000. ಕರೆಂಟ್ ಅಸೆಟ್ಸ್ ರಿಯಲೈಸ್ಡ್ ₹10,000. ಸೊ ಅಸೆಟ್ಸ್ ರಿಯಲೈಸ್ಡ್ ಏನೇನಾಗ್ತಿದೆ ಅಂದರೆ ಫಿಕ್ಸ್ಡ್ ಅಸೆಟ್ಸ್ 18,000 ರಿಯಲೈಸ್ ಆಗ್ತಿದೆ, ಕರೆಂಟ್ ಅಸೆಟ್ಸ್ 10,000 ರಿಯಲೈಸ್ ಆಗ್ತಿದೆ. ದ ಲಿಕ್ವಿಡೇಟರ್ಸ್ ಕಾಲ್ಡ್ ಆನ್ 5,000 ಬಿ ಈಕ್ವಿಟಿ shareholders to pay ₹1 which was duly paid except on 200 shares which was irrecoverable ಅಂತ ಹೇಳಿದ್ದಾರೆ. ಏನು ನಿಮಗೆ ಬಿ ಟೈಪ್ ಆಫ್ ಈಕ್ವಿಟಿ ಶೇರ್ಸ್ 5000 ಈಕ್ವಿಟಿ ಶೇರ್ಸ್ ಇದೆಯೋ ಅದರಲ್ಲಿ 200 ಶೇರ್ಸ್ ಇರ್ರೆಕವರಬಲ್ ಆಗ್ತಿದೆ. ಇನ್ನು ರಿಮೈನಿಂಗ್ ಶೇರ್ಸ್ ಮೇಲೆ ₹1 ಪೇ ಮಾಡ್ತಿದ್ದಾರೆ ಕಾಲ್ಸಿನ್ ಅರಿಯರ್ಸು. ಇದು ಕಾಲ್ಸಿನ್ ಅರಿಯರ್ಸ್ ಏನು ಮಾಡ್ತಿದ್ದಾರೆ, ಕಾಲ್ಸಿನ್ ಅರಿಯರ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ ಎ ಟೈಪ್ ಆಫ್ ಶೇರ್ಸ್ ಅಲ್ಲ, ಬಿ ಟೈಪ್ ಶೇರ್ಸ್ ಮೇಲೆ ಮಾತ್ರ. ಬಿ ಟೈಪ್ ಆಫ್ ಶೇರ್ಸ್ ಇರೋದು ಟೋಟಲ್ 5000 ಶೇರ್ಸ್ ಇದೆ. ಆ 5000 ಶೇರ್ಸಲ್ಲಿ 200 ಶೇರ್ಸ್ ಇರ್ರೆಕವರಬಲ್ ಆಗಿದೆ. ಇನ್ನು ರಿಮೈನಿಂಗ್ ಎಷ್ಟು ಉಳ್ಕೊಳುತ್ತೆ ಅಂತಂದರೆ 4800 ಶೇರ್ಸ್ ಉಳ್ಕೊಳುತ್ತೆ. ಆ 4800 ಶೇರ್ಸ್ ಮೇಲೆ ಎಷ್ಟು ರೂಪೀಸ್ ಕಲೆಕ್ಟ್ ಮಾಡ್ತಿದ್ದಾರೆ ಅಂದರೆ ₹1 ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದಾನೆ. ಇಲ್ಲಿ ನೋಡಿ ಅವನೇ ಹೇಳಿದಾನೆ, ದ ಲಿಕ್ವಿಡೇಟರ್ಸ್ ಕಾಲ್ಡ್ ಆನ್ 5000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಟು ಪೇ ₹1 ಈಚ್. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಟು ಪೇ ₹1 ವಿಚ್ pay ₹1 which was duly paid except on 200 shares ಅಂತ ಹೇಳಿದ್ದಾರೆ. ಸೊ 200 ಶೇರ್ಸ್ ಮೇಲೆ ಬಿಟ್ಟು ಮಿಕ್ಕಿದ್ದು ಅಂದರೆ ಇಲ್ಲಿ ನಿಮಗೆ ಟೋಟಲ್ ಕೊಟ್ಟಿರೋದು ಎಷ್ಟಪ್ಪ ಅಂತಂದರೆ 5000 ಶೇರ್ಸಲ್ಲಿ 200 ಶೇರ್ಸ್ ಲೆಸ್ ಮಾಡಿದ್ರೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ ಅಂತಂದರೆ 4800 ಶೇರ್ಸ್ ಉಳ್ಕೊಳುತ್ತೆ. ಅದರ ಮೇಲೆ ₹1 ಏನೋ ಅರಿಯರ್ಸ್ ಕಲೆಕ್ಟ್ ಮಾಡ್ತಿದ್ದಾನೆ. ಸೊ ಇದು ಬಂದು ಏನಪ್ಪ ಅಂತಂದರೆ ಕಾಲ್ಸಿನ್ ಅರಿಯರ್ಸ್ ಕಲೆಕ್ಟೆಡ್ ಮಾಡ್ತಿರೋದು ಎಷ್ಟಪ್ಪ ಅಂದರೆ 4800 ಶೇರ್ ಮೇಲೆ ₹1 ಕಲೆಕ್ಟ್ ಮಾಡ್ತಿದ್ದಾನೆ. ದ ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅಮೌಂಟೆಡ್ ₹1650. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ₹1000, ಸೆಕ್ಯೂರ್ಡ್ ಕ್ರೆಡಿಟರ್ಸ್ 1000 ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 6000. ದ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಇಸ್ 12% ಆನ್ ದ ಅಮೌಂಟ್ ಪೇಡ್ ಟು ಸೆಕ್ಯೂರ್ಡ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ದ ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅಂತಂದರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸ್ 1655 ಮಾಡ್ತಿದ್ದಾರೆ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 1000 ಇದೆ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ 1000 ಇದೆ ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 6000 ಇದೆ. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಬಂದು 12% ಅಂತ ಅವನು ಏನು ಹೇಳಿದ್ದಾನೆ ಅದು ಯಾವುದ್ರ ಮೇಲೆ ಅಂತಂದರೆ ಆನ್ ದ ಅಮೌಂಟ್ ಪೇಡ್ ಟು ಸೆಕ್ಯೂರ್ಡ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾನೆ. ಸೆಕ್ಯೂರ್ಡ್ ಮತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಟೋಟಲ್ ಮೇಲೆ 12% ಅಂತ ಹೇಳಿದ್ದಾನೆ. ಸೊ ಟೋಟಲ್ ಎಷ್ಟಪ್ಪ ಅಂದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 1000 ಇದೆ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ 1000 ಇದೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 6000 ಇದೆ. ಟೋಟಲ್ ಎಷ್ಟಪ್ಪ ಅಂತಂದರೆ 8000 ಏನೋ ಟೋಟಲ್ ಕ್ರೆಡಿಟರ್ಸ್ ಬರ್ತಾರೆ, ಸೆಕ್ಯೂರ್ಡ್ ಪ್ಲಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎರಡೂ ಸೇರಿ. ಇದ್ರ ಮೇಲೆ 12% ನಾನು ಏನು ಹೇಳಿದೆ ಅಂತಂದರೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಪೇ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಯಾಕಂದರೆ ಪ್ರೀವಿಯಸ್ ಅಲ್ಲಿ ಏನಾಗ್ತಿತ್ತು ಅಂತಂದರೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ಸ್ ಬಂದು ಏನು ಅಮೌಂಟ್ ರಿಯಲೈಸ್ ಮೇಲೆ ಕೊಡ್ತಿದ್ದೆ. ಬಟ್ ಇಲ್ಲಿ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಬಂದು 12% ಆನ್ ಅಮೌಂಟ್ ಪೇ ಟು ಸೆಕ್ಯೂರ್ಡ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ದೇನೆ. ಸೊ ಹಾಗಾಗಿ 8000 ಮೇಲೆ 12% ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಆನ್ಸರ್ ನೋಡೋದಾದರೆ ಫಸ್ಟ್ ಅಸೆಟ್ಸ್ ಏನೆಲ್ಲ ರಿಯಲೈಸ್ ಆಗಿದೆ. ಫಸ್ಟ್ ಅಸೆಟ್ಸ್ ರಿಯಲೈಸ್ ಆಗಿರೋದಾದ್ರೆ ಫಿಕ್ಸ್ಡ್ ಅಸೆಟ್ಸ್ 18,000 ರಿಯಲೈಸ್ ಆಗಿತ್ತು. ಸೊ ಫಿಕ್ಸ್ಡ್ ಅಸೆಟ್ಸ್ 18,000 ಹಾಕೋತೀವಿ. ನೆಕ್ಸ್ಟ್ ಕರೆಂಟ್ ಅಸೆಟ್ಸು 10,000 ರಿಯಲೈಸ್ ಆಗಿದೆ, 10,000 ಹಾಕೋತೀವಿ. ಕಾಲ್ಸಿನ್ ಅರಿಯರ್ಸ್ ನಾನು ಆಗಲೇ ಹೇಳಿದ್ದೀನಿ. ಕಾಲ್ಸಿನ್ ಅರಿಯರ್ಸ್ ಏನಪ್ಪ ಅಂತಂದರೆ 4800
ಶೇರ್ಸ್ ಉಳ್ಕೊಳ್ಳುತ್ತೆ. 4800 ಶೇರ್ಸ್ ಯಾವ ಥರ ಉಳ್ಕೊಳ್ಳುತ್ತೆ ಅಂತಂದರೆ 5000 ಶೇರ್ಸಲ್ಲಿ 200 ಶೇರ್ಸು, ಯಾಕಂದರೆ ಟೈಪ್ ಬಿ ಶೇರ್ಸ್ ಇರೋದು 5000 ಶೇರ್ಸಲ್ಲಿ 200 ಶೇರ್ಸ್ ಹೋಯ್ತಪ್ಪ ಅಂತಂದರೆ ಇನ್ನು ಎಷ್ಟು ಉಳ್ಕೊಳುತ್ತೆ? 4800 ಶೇರ್ಸ್ ಉಳ್ಕೊಳ್ಳುತ್ತೆ. ₹1 1 ಪರ್ ಶೇರ್ ₹1 ಪೇ ಮಾಡ್ತಿದ್ದಾನೆ. ಸೊ ಅಲ್ಲಿಗೆ 4800 ಶೇರ್ಸು ಆಮೇಲೆ ₹1 ಅಂತಂದರೆ 4800 ರುಪೀಸ್ ಏನಾಗುತ್ತೆ? ಕಾಸಿನ ಶೇರ್ಸ್ ಕಲೆಕ್ಟ್ ಆಗುತ್ತೆ. ಇದು ಬಂದು ಕಂಪ್ಲೀಟ್ ಏನಾಗುತ್ತೆ ಅಂದರೆ ರೆಸಿಪ್ಟ್ ಸೈಡು. ನೆಕ್ಸ್ಟ್ ಪೇಮೆಂಟ್ಸ್ ನಾವು ನೋಡೋದಾದರೆ ಫಸ್ಟ್ ಪ್ರಯಾರಿಟಿ ಗೋಸ್ಟು ಸೆಕ್ಯೂರ್ಡ್ ಕ್ರೆಡಿಟರ್ಸು. ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟಪ್ಪ ಅಂತಂದರೆ 1000 ಇದೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು 1650 ಅವನೇ ಕೊಟ್ಟಿದ್ದಾನೆ. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ಸ್ ಅವ್ನು ಏನು ಹೇಳಿದಾನೆ ಅಂತಂದರೆ ರೆಮ್ಯುನರೇಷನ್ ಈಸ್ 12% ಆನ್ ಅಮೌಂಟ್ ಪೇ ಟು ಸೆಕ್ಯೂರ್ಡ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾನೆ. ಸೆಕ್ಯೂರ್ಡು ಅನ್ಸೆಕ್ಯೂರ್ಡು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 3 ಆ್ಯಡ್ ಮಾಡಿದ್ರೆ ನಮಗೆ 8000 ರುಪೀಸ್ ಬರುತ್ತೆ. 8000 ಮೇಲೆ 12% ಅಂದರೆ 960 ರುಪೀಸು. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು 1000 ಕೊಟ್ಟಿದ್ದಾನೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 6000 ಕೊಟ್ಟಿದ್ದಾನೆ. ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ 20,000 ಕೊಟ್ಟಿದ್ದಾನೆ. ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಏನು ಉಳ್ಕೊಳ್ಳುತ್ತೋ ಅದು ಬಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್ 190 ರುಪೀಸು ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಇದು ಅವ್ನು ಕೊಟ್ಟಿರೋಂಥ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್. ಫಸ್ಟ್ ಪ್ರಾಬ್ಲಮ್ ಕ್ಲಿಯರಾಗಿ ಓದ್ಕೊಳ್ಳಿ. ಕೊಟ್ಟಿರೋಂಥ ಪ್ರಾಬ್ಲಮ್ ಕ್ಲಿಯರಾಗಿ ಓದ್ಕೊಂಡು ಅವ್ನು ಏನು ಕೊಟ್ಟಿದ್ದಾನೆ ಈಚ್ ಒನ್ನು ಇಲ್ಲಿ ರೆಸಿಪ್ಟ್ಸ್ ಪೇಮೆಂಟ್ಸ್ ಹಾಕೋದಷ್ಟೇ.